ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫಸ್ಟ್ ಪಿ ಯು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ನೀವೇನಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಾಟ್ ಈಸ್ ಟೈಪ್ ಆಫ್ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಆಟಮ್ಸ್ ಮಾರ್ಕ್ಡ್ ಆಸ್ ಎ ಬಿ ಆ್ಯಂಡ್ ಸಿ ಇನ್ ದ ಫಾಲೋಯಿಂಗ್ ಕಾಂಪೌಂಡ್? ಇಲ್ಲಿ ಕಾಂಪೌಂಡ್ಸ್ ಇದೆಯಲ್ಲ, ಅದನ್ನ ಎ ಬಿ ಸಿ ಅಂತ ಕೊಟ್ಟಿದ್ದಾರಲ್ಲ, ಅದು ಯಾವ ಹೈಬ್ರಿಡೈಸೇಷನ್ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ವಾಟ್ ಈಸ್ ಕಾರ್ಬೋಕ್ಯಾಟಯನ್? ರೈಟ್ ದ ಡಿಕ್ರೀಸಿಂಗ್ ಆರ್ಡರ್ ಸ್ಟೆಬಿಲಿಟಿ ಅಮಾಂಗ್ 1, 2, 3 ಆ್ಯಂಡ್ ಕಾರ್ಬೋಕ್ಯಾಟಯನ್ಸ್. ಇದರಲ್ಲಿ ಆ್ಯಕ್ಚುಲಿ 5 ಮಾರ್ಕ್ಸ್ ಕ್ವೆಶನ್ಸ್ ಅಂತ ಡೈರೆಕ್ಟಾಗಿ ಕೇಳಲ್ಲ. 2+2 ಆರ್ 3+2, 4+1 ಈ ಥರ ಕೇಳ್ಬೋದು. ಸೊ ನೋಡ್ಕೊಳ್ಳಿ, ಇದು ಎಲ್ಲ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಬಂದೇ ಬರುತ್ತೆ, ಕೇಳ್ತಾರೆ, ನೋಡ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಫಂಕ್ಷನಲ್ ಐಸೋಮೆರಿಸಮ್ ವಿತ್ ಎಕ್ಸಾಂಪಲ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಚೈನ್ ಐಸೋಮೆರಿಸಮ್ ವಿತ್ ಎಕ್ಸಾಂಪಲ್. ಇದು 2 ಮಾರ್ಕ್ಸ್ ಕೇಳ್ತಾರೆ. ವಿತ್ ಎಕ್ಸಾಂಪಲ್ಸ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಲೇನ್ ಫಂಕ್ಷನಲ್ ಐಸೋಮೆರಿಸಮ್ ಅಂತ ಕೇಳಿದ್ರೆ 1 ಮಾರ್ಕ್ಸಿಗೆ ಮಾತ್ರ ಕೇಳೋದು. ವಿತ್ ಎಕ್ಸಾಂಪಲ್ ಕೇಳಿದ್ರೆ ಖಂಡಿತವಾಗ್ಲೂ 2 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಪೊಸಿಷನ್ ಐಸೋಮೆರಿಸಮ್ ವಿತ್ ಎಕ್ಸಾಂಪಲ್ಸ್. ನೆಕ್ಸ್ಟ್, ವಾಟ್ ಆರ್ ಹೆಟ್ರೋಸೈಕ್ಲಿಕ್, ಹೋಮೋಲಿಟಿಕ್, ಹೆಟ್ರೋಲಿಟಿಕ್ ಫಿಷನ್, ಹೋಮೋಲಿಟಿಕ್ ಫಿಷನ್ನು ವಿತ್ ಎಕ್ಸಾಂಪಲ್ಸ್. ಇದು 2 ಮಾರ್ಕ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಇದು 3 ಮಾರ್ಕ್ಸ್ ಕೇಳ್ಬೋದು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ಸ್ ಇದು. ವಾಟ್ ಈಸ್ ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್? ಗಿವ್ ಎಕ್ಸಾಂಪಲ್. ಮೀನ್ಸ್ ಪ್ಲಸ್ ಆರ್ ಎಫೆಕ್ಟ್ ಅಂತಲೂ ಕೇಳ್ಬೋದು. ನೆಕ್ಸ್ಟ್, ಮೈನಸ್ ಆರ್ ಎಫೆಕ್ಟ್. ವಾಟ್ ಈಸ್ ನೆಗೆಟಿವ್ ರೆಸೊನೆನ್ಸ್ ಎಫೆಕ್ಟ್? ಗಿವ್ ಎಕ್ಸಾಂಪಲ್. 2 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್, ಗಿವ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್. ಇದು ಬೆನ್ಸಿನ್ ಸ್ಟ್ರಕ್ಚರ್ ಕೇಳ್ತಾರೆ, 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಕೇಳ್ಬೋದು. ನೆಕ್ಸ್ಟ್, ವಾಟ್ ಆರ್ ಎಲಿಸೈಕ್ಲಿಕ್ ಕಾಂಪೌಂಡ್ಸ್? ಗಿವ್ ಎಕ್ಸಾಂಪಲ್. ನೆಕ್ಸ್ಟ್, ಐಯುಪ್ಯಾಕ್ ನೇಮ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ, 1 ಕ್ವೆಶನ್ ಆದರೂ ಇದ್ದೇ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಎಲ್ಲ ಐಯುಪ್ಯಾಕ್ ನೇಮ್ಸ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಡಿಫೈನ್ ದ ಫಾಲೋಯಿಂಗ್. ಎಲೆಕ್ಟ್ರೋಮರಿಕ್ ಎಫೆಕ್ಟ್, ಮೀಸೋಮರಿಕ್ ಎಫೆಕ್ಟ್, ಇಂಡಕ್ಟಿವ್ ಎಫೆಕ್ಟ್. ಇದನ್ನು ಡಿಫೈನ್ ಮಾಡ್ಕೊ 1 ಮಾರ್ಕ್ಸ್ ಕೇಳ್ಬೋದು. ನೆಕ್ಸ್ಟ್, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಮೀಸೋಮೆರಿಕ್ ಎಫೆಕ್ಟ್. ಇದು ಕೇಳ್ಬೋದು. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಆ್ಯಂಡ್ ಮೀಸೋಮೆರಿಕ್ ಎಫೆಕ್ಟ್ನ ಕೇಳ್ತಾರೆ. ನೆಕ್ಸ್ಟ್ ಈ ಕ್ವೆಶನ್ ಕೇಳ್ತಾರೆ, ಡಿಸ್ಕ್ರೈಬ್ ಎಸ್ಟಿಮೇಷನ್ಸ್ ಆಫ್ ಹ್ಯಾಲೋಜನ್ ಬೈ ಕೇರಿಯಸ್ ಮೆಥಡ್. 3 ಮಾರ್ಕ್ಸ್ ಕೇಳ್ಬೋದು. ನೆಕ್ಸ್ಟು, ಗಿವ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ದ ಡಿಟೆಕ್ಷನ್ ಆಫ್ ನೈಟ್ರೋಜನ್ ಬೈ ಲ್ಯಾಸಿನ್ಸ್ ರಿಯೇಜೆಂಟ್ ಟೆಸ್ಟ್. ಇದು ಟೆಸ್ಟ್ ಕೇಳ್ತಾರೆ, ನೋಡಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಡುಮಾಸ್ ಮೆಥಡ್, ಎಕ್ಸ್ಪ್ಲೇನ್ ಜಿಲ್ದಾಸ್ ಮೆಥಡ್. ನೆಕ್ಸ್ಟ್, ಇದು ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ಡ್ ಇನ್ ದ ಎಸ್ಟಿಮೇಷನ್ ಆಫ್ ಕಾರ್ಬನ್ ಆ್ಯಂಡ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ನೋಡ್ಕೊಳ್ಳಿ. ನೆಕ್ಸ್ಟ್, ಡಿಫೈನ್ ನ್ಯೂಕ್ಲಿಯೋಫೈಲ್. ಗಿವ್ ಎಕ್ಸಾಂಪಲ್. 2 ಮಾರ್ಕ್ಸ್ ಕೇಳ್ತಾರೆ. ಡಿಫೈನ್ ಎಲೆಕ್ಟ್ರೋಫೈಲ್. ಗಿವ್ ಎಕ್ಸಾಂಪಲ್. 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ಫಂಕ್ಷನಲ್ ಗ್ರೂಪ್? ಗಿವ್ ಎಕ್ಸಾಂಪಲ್ಸ್. ನೆಕ್ಸ್ಟ್, write the bond line formula for the given compound and mention whether the compound is saturated or unsaturated. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಫಾರ್ ದ ಕಾಂಪೌಂಡ್ CH3CN, ಐಡೆಂಟಿಫೈ ದ ಫಂಕ್ಷನಲ್ ಗ್ರೂಪ್ ಆ್ಯಂಡ್ ಹೈಬ್ರಿಡೈಸೇಷನ್ ಆಫ್ ಈಚ್ ಕಾರ್ಬನ್ ಆಟಮ್. ಥ್ಯಾಂಕ್ ಯು. ಹೊಸ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ.